ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರು ರಾಜತಂತ್ರವನ್ನ ಅನುಸರಿಸಿದ್ದಾರೆ. ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ನಡೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೈ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇಷ್ಟಕ್ಕೂ ರಾಜ್ಯಪಾಲರು ನೀಡಿರುವಂತಹ ಆ ಬಿಗ್ ಶಾಕ್ ಸರ್ಕಾರಕ್ಕೆ ಸಂಕಷ್ಟವನ್ನ ತಂದೊಡ್ಡುತ್ತಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸುಜಿತಾ. ರಾಜ್ಯದಲ್ಲಿ ರಾಜ್ಯಪಾಲರು ಹಾಗೆ ರಾಜ್ಯ ಸರ್ಕಾರದ ಸಂಘರ್ಷ ಮತ್ತಷ್ಟು ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ರಾಜ್ಯಪಾಲರು ಅನುಸರಿಸಿರುವಂತಹ ರಾಜತಂತ್ರ ಸರ್ಕಾರಕ್ಕೆ ಅನಿರೀಕ್ಷಿತವೇ ಅಂತ ಅನ್ಸಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯಪಾಲರು ಕಡೆವರೆಗೆ ಸರ್ಕಾರವನ್ನ ಸತಾಯಿಸಿದ್ರು, ಸಮಯಕ್ಕೆ ಸರಿಯಾಗಿ ಸದನಕ್ಕೆ ಬಂದ್ರು. ಆದ್ರೆ ಬಂದೊಡನೆಯೇ ಅವರು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಮಾತ್ರ ಇದ್ದೇ ಇತ್ತು. ಬಿಜೆಪಿಯವರು ಮಾತ್ರ ರಾಜ್ಯಪಾಲರು ಸಿದ್ದರಾಮಯ್ಯ ಸರ್ಕಾರದ ಭಾಷಣ ಮಾತ್ರ ಓದ್ಲೇಬಾರ್ದು ಅಂತ ಅಂದುಕೊಂಡಿದ್ರು. ಕಾಂಗ್ರೆಸ್ಸಿಗರು ಇದಕ್ಕೆ ರಾಜ್ಯಪಾಲರು ಮಾಡಿದ್ದೇ ಬೇರೆ. ಇನ್ನು ರಾಜ್ಯ ಸರ್ಕಾರದ ಭಾಷಣದ ಒಂದು ಸಾಲನ್ನ ಬಳಸಲೇ ಇಲ್ಲ. ತಮ್ಮದೇ ಸಿಂಪಲ್ ಭಾಷಣ ಮಾಡುದು. 3 ವಾಕ್ಯಗಳಲ್ಲೇ ಭಾಷಣವನ್ನ ಮುಗಿಸಿ ಜೈ ಭಾರತ್ ಜೈ कर्नाटक ಅಂತ ಹೊರಟೆ ಹೋದ್ರು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ನೋಡಿದ್ರಲ್ಲ, ರಾಜ್ಯಪಾಲರು ಎಷ್ಟೊಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ 3 ವಾಕ್ಯದಲ್ಲಿ ಹೇಗೆ ಭಾಷಣವನ್ನ ಮುಗಿಸಿದ್ರು ಅಂತ. ಎಲ್ರಿಗೂ ನಮಸ್ಕಾರ ಅಂತ ಹೇಳಿದಂತಹ ರಾಜ್ಯಪಾಲರು ನನ್ನ ರಾಜ್ಯದ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನ ದ್ವಿಗುಣಗೊಳಿಸೋದಕ್ಕೆ ನನ್ನ ಸರ್ಕಾರ ಕಟಿಬದ್ಧವಾಗಿದೆ. ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ದೇ ತಡ ಅಲ್ಲಿಂದ ರಾಜಭವನಕ್ಕೆ ಪ್ರಯಾಣವನ್ನ ಬೆಳೆಸಿದೆ. ಇದು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರವನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇದು ಮುಂದೆಲ್ಲಿ ಹೇಗ್ ಹೋಗಿ ತಲುಪುತ್ತೆ, ಮುಂದೆ ಎಲ್ಲಿ ಏನಾಗುತ್ತೆ, ಸರ್ಕಾರಕ್ಕೆ ಯಾವ ರೀತಿ ಸಂಕಷ್ಟ ಕಾದಿದೆ, ಅಥವಾ ಸರ್ಕಾರವೇ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟವನ್ನ ಮುಂದುವರಿಸುತ್ತಾ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.